ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದ ಏನು ಇವತ್ತು ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ KSRTC ಕೇಂದ್ರ ಕಚೇರಿಯಲ್ಲಿ ಸಭೆ ಇತ್ತು. ಈ ಸಭೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ನಾವೆಲ್ಲರೂ ಮತ್ತು ಇತರ 2 ಸಂಘಟನೆಗಳು ಸಹ ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ವಿ. ಈ ಸಮಯದಲ್ಲಿ ನಮ್ಮ ಕೂಟದ ಗೌರವಾಧ್ಯಕ್ಷರು ಸಾರಿಗೆ ನೌಕರರಿಗೆ ಸರ್ಕಾರ ನೀಡಿರುವ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ನೀಡಬೇಕು ಮತ್ತು 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಬೇಕು, ಆದಷ್ಟು ಬೇಗ ಚುನಾವಣೆಗಳನ್ನ ನಡೆಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾತಾಡಿ, ಜೊತೆಗೆ ಏನು ಈ ಒಂದು ವಿಚಾರದಲ್ಲಿ ನಿಮಗೆ ನಿರ್ಧಾರ ತಗೊಳ್ಳೋದಕ್ಕೆ ಈಗ ಸರ್ಕಾರ ಕೂಡಲೇ ಮಧ್ಯಂತರ ಪರಿಹಾರವನ್ನು ಘೋಷಿಸಿ ಚುನಾವಣೆಯನ್ನು ಘೋಷಣೆ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದ ಒಂದು ಕಾರ್ಮಿಕ ಸಂಘಟನೆ ಜೊತೆಯಲ್ಲಿ ತಾವು ಅಗ್ರಿಮೆಂಟ್ ಮಾಡ್ತಿರೋ ಅಥವಾ ಸರಿಸಮಾನ ವೇತನ ಮಾಡಬಹುದು. ಅದು ಅವರ ಒಂದು ಕಾಲಘಟ್ಟಕ್ಕೆ ಅವರ ವಿಚಾರಗಳು ಏನು ನಡೆಸ್ತಾರೋ ಅದ್ರ ಮೇಲೆ ನೀವು ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ ಮಾತುಗಳನ್ನ ಹೇಳಿದ್ರು. ಮತ್ತು ತದನಂತರ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟನೆ ನಾಯಕರು ಸಹ ಅವರವರ ಅಭಿಪ್ರಾಯಗಳನ್ನ ಎಲ್ಲ ಹೇಳಿದ್ದಾರೆ. ನಾನು ಆ ಸಮಯದಲ್ಲಿ ಏನು ತೆಲಂಗಾಣದಲ್ಲಿ ಆದಂಥ ಬೆಳವಣಿಗೆಗಳನ್ನ ಅವರು ವಿವರಿಸಿ, ಏನು ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಪಕ್ಷವಿದ್ದು ಅವರು ಸಹ ಮ್ಯಾನಿಫೆಸ್ಟೋ ಡಿಮ್ಯಾಂಡ್ನ ಕೊಟ್ಟಿದ್ದಾರೆ. ಆ ಡಿಮ್ಯಾಂಡ್ನ ಅವರು ಫುಲ್ಫಿಲ್ ಮಾಡಿದ್ದಾರೆ ಸ್ವಾಮಿ. ಇಲ್ಲೂ ಸಹ ಕಾಂಗ್ರೆಸ್ ಪಕ್ಷವಿದ್ದು ತಾವು ಸಹ ಪ್ರಣಾಳಿಕೆ ಭರವಸೆ ನೀಡಿದ್ದ ಕಾರಣ ಅಲ್ಲಿ ಸರ್ಕಾರದಲ್ಲಿ ವಿಲೀನಗೊಳಿಸಿದ್ದಾರೆ. ನಾವು ಸರ್ಕಾರಿ ನೌಕರರು ವಿಲೀನ ಮಾಡಿ ಅಂತ ನಾವು ಕೇಳ್ತಾ ಇರಲ್ಲ. ನಮಗೆ ಏನು ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ನೀಡ್ತಿರೋ ಆ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಿ ಅನ್ನೊಂದು ಇನ್ನೂ ಸ್ವಲ್ಪ ಅಂಕಿಅಂಶಗಳೊಂದಿಗೆ ಸ್ವಲ್ಪ ದಾಖಲೆಗಳನ್ನು ಅವ್ರ ಮುಂದೆ ತಿಳಿಸುತ್ತಾ ವಿಚಾರಗಳನ್ನ ಮಂಡನೆ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ನಮ್ಮ ನಿರ್ಧಾರಗಳನ್ನ ಹೇಳುವಂಥ ವಿಚಾರಗಳನ್ನ ಹೇಳಿದ್ದಾರೆ. ಸ್ನೇಹಿತರೆ, ನಮಗೆ ಈ ಸಮಯದಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಅಂದರೆ, ಇನ್ನೂ ಎಷ್ಟು ದಿನ ಎಷ್ಟು ಸಭೆಗಳು ಮಾಡಿಕೊಂಡು ನಮ್ಮ ಏನು ನೀವು ಗೊಂದಲಕ್ಕೆ ಹೋಗೋದು, ನೀವು ಹತಾಶರಾಗಿ ಮಾತಾಡ್ತಾ ಇರೋದು, ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ದಿನೇ ದಿನ ಬಿಗಡಾಯಿಸ್ತಾ ಇರೋದು, ಇದೆಲ್ಲ ನಾವು ಮನಗಂಡಿದ್ದೀವಿ. ಸ್ನೇಹಿತರೆ, ನಾವು ಯಾರೂ ಈ ಆರ್ಥಿಕ ಸಂಕಷ್ಟದಿಂದ ಮೇಲಾಗಿಲ್ಲ. ನಾವು ಸಹ ಆರ್ಥಿಕ ಪರಿಸ್ಥಿತಿಯಲ್ಲಿ ನೊಂದು ಬಂದಿರೋರೆ. ಸೊ ಇದಕ್ಕೋಸ್ಕರನೇ ಈ ಶಾಶ್ವತ ಪರಿಹಾರ ಅನ್ನೋ ಒಂದು ಹೋರಾಟಗಳನ್ನ ಹಮ್ಮಿಕೊಳ್ತಾ ಇರೋದು. ಇನ್ನು ಎಷ್ಟು ವರ್ಷಕ್ಕಂತೆ ಈ ರೀತಿಯಲ್ಲಿ ಈಗ ನೋಡಿ 3, 5, 7 ಎಷ್ಟು ವರ್ಷಕ್ಕಂತ ನಾವು ಇನ್ನೂ ಈ ಥರ ಮುಂದುವರಿಸ್ಕೊಳ್ಳೋದು? ಇನ್ನು 7ರಿಂದ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಎಷ್ಟು ಜಾಸ್ತಿ ಆಗ್ಬೋದು ಅಂತ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಸರ್ಕಾರಿ ನೌಕರರು ಮತ್ತು ಇತರ ನಿಗಮ ಮಂಡಳಿಯ ನೌಕರರು ಎಲ್ಲರೂ ಈಗಾಗಲೇ 7th ಪೇ ಕಮಿಷನ್ ತೊಗೊಂಡು ಆರಾಮಾಗಿದ್ದಾರೆ. ನೆಕ್ಸ್ಟ್ ಅವರು 8ನೇ ವೇತನ ಆಯೋಗದ ಬಗ್ಗೆ ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ನಾವು ಇನ್ನೂ 7 ಅದ್ರ ಮೇಲೆ ಏನು ಕೊಡ್ತಾರೆ ಅನ್ನೋದನ್ನು ಕಾಯ್ಕೊಂಡಿದ್ದೀವಿ. ಈ ಒಂದು ವಿಚಾರದಲ್ಲೇ ನಾವು ಹೋರಾಟದ ಅನಿವಾರ್ಯತೆಯನ್ನು ನಾವು ಗಮನಿಸಿ ನಾವೇನು ಪಾದಯಾತ್ರೆಯನ್ನು ಶುರು ಮಾಡಿದ್ದೀವಿ ಮತ್ತು 21/4/2026 ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹನ ಕೈಗೊಳ್ಳಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ಪೊಲೀಸ್ ಇಲಾಖೆಯವರು ನಮಗೆ ಪರ್ಮಿಷನನ್ನು ಸಹ ಕೊಡದೆ ನಾವು ಕೋರ್ಟಿಂದಲೂ ಸಹ ನಮಗೆ ಒಂದು ಏನು ಆದೇಶ ಬಂದಿತ್ತು ನಿರ್ದಿಷ್ಟ ದಿನಗಳಿಗೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದ್ರ ಬಗ್ಗೆ, ಆ ವಿಚಾರದಲ್ಲೂ ಸಹ ನಾವು 30/4/2026 ನಾವು 10 ದಿನಕ್ಕೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ನಮಗೆ ಅನುಮತಿಯನ್ನು ಕೊಡಿ ಅಂತ ಪೊಲೀಸ್ ಇಲಾಖೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದಾಗ ಪೊಲೀಸ್ ಇಲಾಖೆಯವರು ಅದನ್ನೂ ಸಹ ತಿರಸ್ಕಾರ ಮಾಡಿ, ಇನ್ನೂ ಆವಾಗ ಕೋರ್ಟ್ ಆರ್ಡರ್ ಬಂದಿರಲಿಲ್ಲ ನಮಗೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಮತ್ತೊಮ್ಮೆ ನಮಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ನಾವು ಕೋರ್ಟ್ನ ಆರ್ಡರ್ನ ಇಟ್ಕೊಂಡು ನಾವು ಪೊಲೀಸ್ ಇಲಾಖೆಯವರ ಬಳಿ ಹೋದಾಗ ಅಲ್ಲಿ ಅವರು ವಾಪಸ್ ನಿರಾಕರಿಸಿ ಬರುವಂಥ ಒಂದು ಹಿಂಬರಹವನ್ನು ಮತ್ತೆ ನಾವು ಕೋರ್ಟ್ಗೆ ಹಾಕಿ ಕೋರ್ಟಿಂದ ಅವ್ರಿಗೆ ಡೈರೆಕ್ಷನ್ ಕೊಡ್ಸೋಕ್ಕೆ ಇದೆಲ್ಲ ಒಂದು ಕಾಲ ಸಮಯ ಹಿಡಿಸೋದ್ರಿಂದ ಇದು ಕಾಲಹರಣ ಆಗುತ್ತೆ ಸ್ನೇಹಿತರೆ. ಸೊ ಈಗ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ ಹೈಕೋರ್ಟಿಗೆ. ಅಲ್ಲಿ ಸಿಂಗಲ್ ಬೆಂಚ್, ವೆಕೇಷನಲ್ ಬೆಂಚ್ ಮಾತ್ರ ಇರುತ್ತೆ. ಆ ಬೆಂಚಲ್ಲಿ ನಾವು ಹೋಗಿ ನಾವು ಪ್ರೆಸೆಂಟೇಷನ್ ಮಾಡಿ ಅದೆಲ್ಲ ತೊಗೊಳೋದಕ್ಕೆ ತಡ ಆಗುತ್ತೆ. ಆ ನಿಟ್ಟಿನಲ್ಲೇ ನಾವು 1 ದಿನದ ಹೋರಾಟವನ್ನು ಹಮ್ಮಿಕೊಂಡು ಆ 1 ದಿನದ ಹೋರಾಟದ ದಿನ ನಮ್ಮ ಪದಾಧಿಕಾರಿಗಳಿಂದ ಹಿಡಿದು ನಮ್ಮ ನೌಕರರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಉಗ್ರ ಹೋರಾಟಗಳನ್ನ ಹಮ್ಮಿಕೋಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋಕ್ಕೆ ಅತಿ ಶೀಘ್ರದಲ್ಲೇ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಅಲ್ಲಿ ತಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಉಗ್ರ ಹೋರಾಟಕ್ಕೆ ನಾವು ಕೂಟ ಮತ್ತು ಒಕ್ಕೂಟದವ್ರು ಸಜ್ಜಾಗ್ತಾ ಇದ್ದೀವಿ. ಸ್ನೇಹಿತರೆ, ದಯವಿಟ್ಟು ಇನ್ನೂ ಯಾವುದೇ ಒಂದು ನೆಪಗಳನ್ನು ಹೇಳೋಣ ಬಿಡೋಣ ಸ್ನೇಹಿತರೆ. ಈ ವಿಚಾರಗಳು ನಮ್ಮ ಭವಿಷ್ಯವನ್ನು ರೂಪಿಸುವಂಥ ವಿಚಾರಗಳು. ಇನ್ನೂ ಸುಮ್ಮನೆ ಇದ್ದರೆ ನಮ್ಮ ಭವಿಷ್ಯವಂತೂ
ಹೇಳೋಕ್ಕೆ ಅಸಾಧ್ಯವಿಲ್ಲ. ಆ ರೀತಿ ಕೆಟ್ಟ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ತೀವಿ. ನಮ್ಮ ಪಕ್ಕದಲ್ಲಿರುವ ಎಲ್ಲ ರಾಜ್ಯಗಳು ಸರ್ಕಾರಿ ನೌಕರರಾಗಿದ್ದಾರೆ, ಸರ್ಕಾರಿ ನೌಕರಿಗಿರುವ ವೇತನಗಳನ್ನ ಪಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೆ ನಾವು ಮಾತ್ರ ಅದು ಯಾವ ಪಾಪ ಮಾಡಿದ್ದೀವಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಇದಕ್ಕೆಲ್ಲನೂ ಬದಿಗೊತ್ತಿ ನಾವು ಮತ್ತೊಮ್ಮೆ ಒಗ್ಗಟ್ಟಾಗಿ ನಮ್ಮ ಸಂಖ್ಯೆಯ ಮೂಲಕ ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯ ಮಾಡೋಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ದಿನಾಂಕವನ್ನು ತಿಳಿಸ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನಂತರ ಮುಂದಿನ ಉಗ್ರ ಹೋರಾಟಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಸ್ನೇಹಿತರೆ. ಸೊ ಈ ವಿಡಿಯೋವನ್ನು ಹೆಚ್ಚು ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ಮುಂದಿನ ಹೋರಾಟಕ್ಕೆ ಎಲ್ಲರೂ ಸಜ್ಜಾಗೋಣ ಅಂತ ಕೇಳ್ತಾ, ನಾಳೆ ಸಂಜೆ ಒಳಗಡೆ ನಿಮಗೆ ದಿನಾಂಕ ಮತ್ತು ಸ್ಥಳವನ್ನು ತಿಳಿಸ್ತೀವಿ ಅಂತ ತಿಳಿಸುತ್ತಾ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.